ಮಿಥಿಲಾ, ನೀನ್ ಹೇಳ್ದೆ ಅಲ್ವಾ ನೀನ್ ಸೋತ್ರು ಗೆದ್ದ ಹಾಗೆ ಅಂತ. ನೋಡ್ತೀಯಾ, ಅಮ್ಮ ವಿರಾಜ್ಗೆ ಬೈಲೇ ಇಲ್ಲ. ಬಟ್ ಒನ್ ಥಿಂಗ್ ಮಿಥಿಲಾ, ನಿಜವಾಗ್ಲೂ ಇದು ನಿನ್ ಗೆಲುವ? ಹಾಗನ್ಕೊಂಡಿದ್ರೆ ನಿನ್ನಷ್ಟು ದೊಡ್ಡ ದೊಡ್ಡ ದಡ್ಡಿ ಯಾರೂ ಇಲ್ಲ. ಈ ಕಾಲೇಜ್ ಅವರು ಆ ಹಬ್ಬ ಈ ಹಬ್ಬ ಅಂತ ರಜಾ ಕೊಡ್ತಾರೆ, ಆಮೇಲೆ ಸ್ಪೆಷಲ್ ಕ್ಲಾಸ್ ಅಂತ ಶುರು ಮಾಡ್ತಾರೆ. ಅಣ್ಣ, ಮಾಸ್ಕ್ ಯಾಕೆ ಹಾಕಿದ್ಯಾ? ಅದು ಏನಿಲ್ಲ ಮಲ್ಲಿ, ನನಗೆ ಸ್ವಲ್ಪ ಶೀತ ಆಗಿದೆ, ಅದಕ್ಕೆ ಹಾಕೊಂಡಿದ್ದೀನಿ. ಹೌದಾ? ಹುಷಾರಿಲ್ಲ ಅಣ್ಣ. ಸರಿ ಹೋಗುತ್ತೆ, ಅದು ಸರಿ ಹೋಗುತ್ತೆ. ಮಲ್ಲಿ, ನಿನಗೆ ಸಂಬಳ ಆಯ್ತಾ? ಇಷ್ಟು ಬೇಗನಾ? ಇಲ್ವಲ್ಲ, ಯಾಕೆ? ಇಲ್ವಾ? ಏನಿಲ್ಲ ಮಲ್ಲಿ, ಸುಮ್ಮನೆ ಕೇಳಿದೆ ಅಷ್ಟೇ. ಅಣ್ಣ ಮತ್ತೇನಾದ್ರೂ ಮಾಡ್ಕೊಂಡ? ನನ್ನ ಸಂಬಳದ ಬಗ್ಗೆ ಯಾಕೆ ಕೇಳ್ದ? ರಮ್ಯಾ, ಇಷ್ಟು ಬೇಗ ಹೊರಟ್ಯಾ? ಹೌದು. ರಮ್ಯಾ, ವಿರಾಜ್ ಬೇಜಾರಲ್ಲಿದ್ದಾನೆ. ಈ ಟೈಮಲ್ಲಿ ನೀನು ಅವನ ಜೊತೆಗಿದ್ರೆ ಅವನ ಮನ್ಸಿಗೂ ನೆಮ್ಮದಿ. ಏಕೆ ವಿರಾಜ್ ಅವನ್ ಪ್ರಾಬ್ಲಮ್ನ ಅವನೊಬ್ನೇ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ ಅನ್ಕೊಂಡಿದ್ಯಾ? ಹೇ, ನಾನು ಹಾಗೆ ಹೇಳಿಲ್ಲ. ಆಕ್ಚುಲಿ ಯು ಆರ್ ದಿ ಪ್ರಾಬ್ಲಮ್. ನಿನ್ನಿಂದನೇ ಇಷ್ಟೊಂದು ಆಗಿರೋದು. ಹೌದು, ಅರು ಅಮ್ಮನ ಮಾತನ್ನ ಮೀರಕ್ಕಾಗಲ್ಲ ಅಲ್ವಾ? ಅವ್ರು ಹೇಳಿದ್ರು ವಿರಾಜ್ ಒಬ್ನೇ ಆ ಪ್ರಾಜೆಕ್ಟ್ನ ಹ್ಯಾಂಡ್ಲ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಅವನ ಜೊತೆ ಇರ್ಲಿಲ್ಲ. ಇಲ್ಲ ಅಂದಿದ್ರೆ ನಿನಗ್ ನೀನ್ ಏನ್ ಅನ್ಕೊಂಡಿದ್ಯಾ? ನಿನ್ನ ಒಬ್ಳಿಂದನೇ ಎಲ್ಲ ಆಗದು ಅಂತನಾ? ಯಾಕೆ ರಮ್ಯಾ ಹೀಗ್ ಮಾತಾಡ್ತಿದ್ಯಾ? ಮತ್ತೆ ನಾನ್ ಬೆಳಗ್ಗೆ ಆಫೀಸಿಗೆ ಹೋಗೋದ್ನ ನೀನ್ ತಡ್ದೆ. ಇನ್ ಕೇಸ್ ನಾನು ಆಫೀಸಿಗೆ ಹೋಗಿದ್ರೆ ವಿರಾಜ್ಗೆ ನನ್ ಸೈಡ್ ಇಂದ ಏನಾದ್ರೂ ಹೆಲ್ಪ್ ಆಗಿರೋದು. ರಮ್ಯಾ, ನೀನ್ ತಪ್ಪು ತಿಳ್ಕೊಳ್ತಿದ್ಯಾ. ನೀನ್ ಆಫೀಸ್ಗೆ ಹೋದ್ರೆ ನಂಗೂ ಖುಷಿನೇ. ಹೋದ್ರೆ ಅಲ್ಲ, ಹೋಗೇ ಹೋಗ್ತೀನಿ. ವಿರಾಜ್ ಟೆನ್ಷನ್ ಅಲ್ಲಿ ಹೀಗ್ ಮಾತಾಡ್ತಿದ್ಯಾ ರಮ್ಯಾ? ಇದೆಲ್ಲ ಏನ್ ದೊಡ್ಡ ವಿಷಯನೇ ಅಲ್ಲ ಮಿಥಿಲಾ. ಇವತ್ತೇನೋ ಅವ್ನ್ ಲಕ್ ಸರಿ ಇರ್ಲಿಲ್ಲ, ಏನೋ ಆಗೋಯ್ತು. ಬಟ್ ನಾಳೆನೂ ಈ ತರ ಇರಲ್ಲ. ಕರೆಕ್ಟ್ ಆಗಿ ಹೇಳ್ದೆ ರಮ್ಯಾ. ಅವನ್ ಬೆನ್ ಹಿಂದೆ ನಾನ್ ಇರ್ತೀನಿ. ಸ್ವಲ್ಪ ದಿನ ಮಿಥಿಲಾ, ಒಂದ್ಸಲಿ ಈ ಮನೆಗೆ ಮದ್ವೆ ಆಗಿ ಸೊಸೆ ಆಗಿ ಬಂದ್ಮೇಲೆ ನಾನೇ ಹ್ಯಾಂಡಲ್ ಮಾಡ್ತೀನಿ. ಆಮೇಲೆ ನೀನು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಬೋದು. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದೀನಿ ರಮ್ಯಾ. ಆದಷ್ಟು ಬೇಗ ಆ ದಿನ ಬಂದೇ ಬರುತ್ತೆ. ಇವಾಗ ಆ ಮೀಟಿಂಗ್ ಇತ್ತು, ಅದಿತ್ತು, ಇದಿತ್ತು ಅಂತ ರೀಸನ್ ಕೊಡ್ತಿದ್ಯಾ ಅಲ್ವಾ? ಮುಂದೆ ಆ ಪ್ರಾಬ್ಲಮ್ ಇರಲ್ಲ. ಯಾವ್ದು ಮೀಟಿಂಗ್ ಇಲ್ದೆ ಈ ಮನೇಲಿ ಆರಾಮಾಗಿ ಇರ್ಬೋದು. ಹಾಗೆ ಮಾಡು ರಮ್ಯಾ, ನಂಗೂ ಮನೇಲಿರೋದೇ ಖುಷಿ. ವಿರಾಜ್ ಚಿಕ್ಕಪ್ಪನ್ಗೆ ಏನಾಯ್ತು? ಏನೂ ಆಗಿಲ್ಲ, ಟೆಸ್ಟ್ ಅಲ್ಲಿ ಫೈಲ್ ಆದ್ರು ಅಷ್ಟೇ. ವಿರಾಜ್ ಹೆದರ್ಕೊಂಡಿದ್ದಾನೋ ಏನು? ಮ್ಯಾಮ್, ಬಟ್ಟೆ ರೆಡಿ ಆಗಿದೆ.
ನೀವ್ ಯಾರ್ದೋ ಮಾತ್ ಕೇಳಿ ರಂಜಿತ್ ಬಾವನ್ ಮೇಲೆ ಅನುಮಾನ ಪಡಬಾರ್ದಿತ್ತು.